ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್. ಇವತ್ತಿನ ದಿನ ನಾನು ಸ್ಟಾರ್ಟ್ ಆಗುತ್ತೆ ಈ ಬ್ಯೂಟಿಫುಲ್ ಸನ್ರೈಸ್ ಇಂದ ಆ್ಯಂಡ್ ಒಂದು ಬ್ಯೂಟಿಫುಲ್ ವಾಕ್ ಇಂದ. ಬಿಕಾಸ್ ಇವತ್ತು ನಾನು ಹೋಗಿಲ್ಲ ಜಿಮ್ಗೆ. ರೀಸನ್ ಏನಿತ್ತು ಅಂದ್ರೆ ಸಾಹಿಲ್, ಧನುಷಾ, ಜೋಯಿಲ್ ಇವತ್ತು ಅವ್ರು ಎಲ್ಲರಿಗೂ ಟೆಸ್ಟ್ ಇತ್ತು ಆ್ಯಂಡ್ ಒಬ್ಳೆ ಜಿಮ್ಗೆ ಏನು ಹೋಗೋಣ ಬಿಕಾಸ್ ಆ್ಯಂಡ್ ನನಗೆ ಸಾಯಿಲೆ ಟ್ರೈನ್ ಮಾಡೋದು. ಸೊ ನಮ್ಮ ಟ್ರೈನರೇ ಇಲ್ಲ ಅಂದಮೇಲೆ ನಾವು ಸ್ಟೂಡೆಂಟ್ಸ್ ಎಲ್ಲಿ ಹೋಗೋಕ್ಕಾಗುತ್ತೆ. ಅಲ್ಲೇ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಪಿಕಾಕ್ ಕಾಣಿಸ್ತು. ಆಕ್ಚುಲಿ ತುಂಬಾ ಪಿಕಾಕ್ಸ್ ಇತ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಒಂದನ್ನೇ. ವಾಕ್ ಮಾಡಿ ಸುಸ್ತಾಗಿತ್ತು ಅಂತ ಒಂದು ರಾಗಿ ಮಾಲ್ಟ್ ಕುಡ್ದೆ. ಬಟ್ ಈ ರಾಗಿ ಮಾಲ್ಟಲ್ಲಿ ರಾಗಿ ಕಮ್ಮಿ, ಸಕ್ಕರೆ ಒಂದಿಷ್ಟು ಇಟ್ಟವ್ರೆ. ಸ್ವಲ್ಪ ದಿನ ಹೋಗ್ತೀನಿ. ಇದು ಯಾವ ಪಕ್ಷಿ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಪಕ್ಷಿಗಳು ವಿಡಿಯೋಸ್ ಎಲ್ಲ ನಾನು ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಕಳಿಸ್ದೆ. ಅಲ್ಲಿ ಮಮ್ಮಿ ಹೇಳ್ತಾ ಇದಾರೆ, ನೀನು ವಾಕಿಂಗ್ ಹೋಗಿದ್ಯಾ ಅಥವಾ ಪಕ್ಷಿಗಳು ಸರ್ವೆ ಮಾಡಕ್ ಹೋಗಿದ್ಯಾ ಅರ್ಥ. ಎಳ್ನೀರ್ ಕುಡ್ಕೊಂಡು ಮನೆಗೆ ಎಳ್ನೀರ್ ತಗೊಂಡ್ಬಂದೆ. ಮನೆಗೆ ಬಂದ್ಬಿಟ್ಟು ಪಲಾವ್ ಎಗ್ ತಿಂದ್ಬಿಟ್ಟು ಸ್ಟುಡಿಯೋಗೆ ಬಂದೆ. ಬಿಕಾಸ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಒಂದೆರಡು ಅಪಾಯಿಂಟ್ಮೆಂಟ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿದೆ. ಫೋಮೋ ಶಾರ್ಟ್ಸ್ದು ಹೊಸ ಸೀಸನ್ ಬಂದಿತ್ತು, ಅದನ್ನ ನೋಡಿದೆ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಕಸ್ಟಮರ್ಸ್ ಬಂದ್ರು, ಪಿಯರ್ಸಿಂಗ್ ಮಾಡಿದೆ. ಅದಾದ್ಮೇಲೆ ಹೊರಟೆ ನನ್ನ ಮನೆಗೆ. ಮಮ್ಮಿ ಹೇಳಿದ್ರು ಎಲ್ಲ ಆಚೆ ಹೋಗ್ಬೇಕು ಅಂತ. ಸೊ ನಾವು ಶವರ್ಮಾ ಅಂಡ್ ಮೊಮೋಸ್ ತಿನ್ನಕ್ಕೆ ನಾಗರ್ಭಾವಿಗೆ ಹೊರಟ್ವಿ. ಅಲ್ಲಿ ಹೋದಾಗ ನನಗೆ ಅನಿಸ್ತು ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ, ಬಟ್ ಜ್ಯೂಸ್ ಶಾಪ್ ಕ್ಲೋಸ್ ಇತ್ತು. ಸೊ ನಾನು ಸಾಯಿಲ್ ಟೀ ಕುಡಿದ್ವಿ. ಎದುರುಗಡೆನೆ ಒಂದು ಫ್ಲವರ್ ಶಾಪ್ ಇತ್ತು, ಅಲ್ಲಿ ರೋಸಸ್ ಅಂಡ್ ಫ್ಲವರ್ಸ್ ತಗೊಂಡೆ ಮಮ್ಮಿಗೆ. ಬಿಕಾಸ್ ನನಗೆ ಮಮ್ಮಿಗೆ ಫ್ಲವರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನಾನು ನನ್ನ ಫ್ರೆಂಡ್ ಹೋದ್ವಿ ಆಚೆ ಊಟಕ್ಕೆ. ಇಂಡಿಯಾ ನ್ಯೂಜಿಲೆಂಡ್ T20 ಮ್ಯಾಚ್ ನಡೀತಾ ಇತ್ತು. ಇಂಡಿಯಾ ಗೆದ್ರು. ಖುಷಿಗೆ ನಾನ್ ಕುಡಿತಾ ಇದ್ದೀನಿ ಬಿಸಿ ನೀರು. ಚೇರ್ಸ್ ಟು ಆಲ್. ಊಟ ಮುಗಿಸ್ಕೊಂಡು ಬೇಗ ಮನೆಗೆ ಹೋದ್ವಿ ಬಿಕಾಸ್ ನಾನು ನೆಕ್ಸ್ಟ್ ಡೇ ಜಿಮ್ಗೆ ಹೋಗ್ಬೇಕು. ಬಾಯ್.